ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ. ಹಬ್ಬ ಅಲ್ವಾ, ನವರಾತ್ರಿ, ಅದಕ್ಕೆ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡೆ. ಅಕ್ಕಿ ಮತ್ತು ಹಾಲು ಸಕ್ಕರೆ ಇದು ಕೀರು ತುಂಬ ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಹೇಗೆ ಮಾಡೋದು ಏನು ಅದೆಲ್ಲ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇವಾಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ಮೊದಲೇ ಹಾಲು ಪಾತ್ರೆ ಒಂಚೂರು ಕಾಯಕ್ಕಿಟ್ಟಿದ್ದೆ. ಅದು ದಪ್ಪ ತಳ ಕುಕ್ಕರೇ ತೊಗೊಂಡಿದ್ದೀನಿ. ಏನಕ್ಕಂದರೆ ತಳ ದಪ್ಪ ಇರುತ್ತಲ್ವ, ಉರಿ ಕಮ್ಮಿಲಿ ಕಾಯುತ್ತೆ ನೀಟಾಗಿ. ಬೇರೆದಾದರೆ ತಳ ಹಿಡಿದ್ಬಿಡುತ್ತೆ. ಒಂಥರ ಹಾಲು ಕೆಳಗಡೆ ಗಟ್ಟಿಗಾದಂಗೆ ಆಗುತ್ತೆ, ಹಿಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ 2 ಹಾಕ್ತಿದ್ದೀನಿ ನೋಡಿ, ಅರ್ಧ ಲೀಟ್ರದ್ದು 100 ಗ್ರಾಮ್ಸ್ ಅಕ್ಕಿನ ಆವಾಗಲೇ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಹಾಲು ಕುದ್ದ ಮೇಲೆ ಅದನ್ನು ಹಾಕೋಣ. 1 ಲೀಟ್ರ್ ಹಾಲು ಇದ್ದಿದ್ದು 1/4 ಲೀಟ್ರ್ ಆಗಬೇಕು. ಈ ಕಪ್ಪಲ್ಲಿ 1 ಕಪ್ಪು ಅಂದರೆ 1/4 ಲೀಟ್ರ್, ಒಂದು 100 ಗ್ರಾಮ್ ಸಾಕು. ತೊಳೆದು ನೆನೆಸಿಟ್ಟಿದ್ದೆ ಆವಾಗಲೇ. ಇವಾಗ ಹಾಲು ಕಾಯ್ತಾಯಿದೆ. ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಹಾಲಲ್ಲೇ ಅನ್ನ ಬೇಯೋದು. 1 ಲೀಟ್ರ್ ಹಾಲು ಇದ್ದಿದ್ದು 1/4 ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ಆಮೇಲೆ ಅಕ್ಕಿ ಹಾಕಬೇಕಾಗತ್ತೆ. ನಾನು ಕೇಸರಿ ನೆನೆಸ್ಕೊಂಡಿರಲಿಲ್ಲ, ಇದಕ್ಕೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಈ ಪಾಯಸಕ್ಕೇನು ಕೇಸರಿ ನೆನೆಸ್ಬೇಕಂತಿಲ್ಲ, ಯಾಕಂದರೆ ಹಾಲು ಕಾಯ್ತಿರುತ್ತಲ್ಲ, ಅದ್ರ ಜೊತೆಗೆ ಹಾಕೊಂಡ್ರೇ ಅದು ಚೆನ್ನಾಗಿ ಅನಿಸುತ್ತೆ. ಈ ಕೇಸರಿ ಬಾತ್ ಅಂಥದಕ್ಕೆಲ್ಲ ಅಂದರೆ ನಾವು ಮುಂಚೆನೇ ನೆನೆಸಿಡಬೇಕಾಗತ್ತೆ. ಇದಕ್ಕೇನು ನೆನೆಸೋ ಅವಶ್ಯಕತೆ ಇಲ್ಲ. ನೋಡಿ, ಹಾಲು ಕುದೀತಾ ಇದೆ ಚೆನ್ನಾಗಿ. ತಿರುಗಿಸ್ಕೊತಾ ಇರಬೇಕು, ಕೈ ಬಿಡಬಾರ್ದು. ಸ್ವಲ್ಪ ಉರಿ ಕಮ್ಮಿ ಇಟ್ಟಿರಬೇಕು. ಮಧ್ಯ ತಿರುಗಿಸ್ಕೊತಾ ಇರಬೇಕು. ತಿರುಗಿಸಿಲ್ಲ ಅಂದರೆ ಉಕ್ಕಿಬಿಡುತ್ತೆ. ನೋಡಿ, ಅಲ್ಲಿ ನನಗೊಂದು ಸಲ ಉಕ್ಕಕ್ಕೂ ಬಂತು, ಹಂಗೆ ಪಾತ್ರೆನೇ ಎತ್ಕೊಂಡ್ಬಿಟ್ಟೆ ಮೇಲೆ. ಹೀಟ್ ಇರುತ್ತಲ್ವ ಸ್ಟವ್ದು, ಉಕ್ಕಕ್ಕೆ ಬಂದುಬಿಡುತ್ತೆ. ಉರಿ ಕಮ್ಮಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ಎಲ್ಲ ಸೋನಾ ಮಸೂರಿನೇ ಹಾಕಿದ್ದೀನಿ ನಾನು. ಕೆಲವರು ಬಾಸ್ಮತಿನೂ ಹಾಕ್ತಾರೆ, ಬಾಸ್ಮತಿನೂ ಚೆನ್ನಾಗಿರುತ್ತೆ. ಮತ್ತು ಸೋನಾ ಮಸೂರಿನೂ ಏನು ಅನಿಸಲ್ಲ. ಅದು ನೆಂದಿದ್ದು ಒಂದೊಂದು ಕಾಳು ಅಕ್ಕಿನೂ ನುಚ್ಚು ಥರ ಬೇಯೋ ಅಷ್ಟು ಬೇಯಿಸಬೇಕು. ಯಾರಾದರೂ ನನ್ನ ರೆಸಿಪೀಸ್ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಉಗ್ತಾ ಇದೆ ಹಾಲು. ಚೆನ್ನಾಗಿ ತಿರುಗಿಸ್ಕೊಂಡು ಕಾಯಿಸ್ಕೊಂಡು ಇದು ಒಂದು 3/4 ಭಾಗ ಆಗಿದೆ, 3/4 ಲೀಟ್ರ್ ಆಗಿದೆ ಅನ್ನೋ ಟೈಮಿಗೆ ಅಕ್ಕಿ ಹಾಕ್ಕೊಂಡ್ರೆ ಆಯಿತು. ನೆನೆಸಿಟ್ಟಿರ್ತೀವಲ್ಲ, ಅದೂ ಬೇಗ ಬೇಯುತ್ತೆ, ಅದು ಏನು ಸಮಸ್ಯೆ ಆಗೋಲ್ಲ. 3 ಇಂಗ್ರೀಡಿಯೆಂಟು, ಹಾಲು ಇರುತ್ತೆ ಮನೇಲಿ, ಸಕ್ಕರೆನೂ ಇರುತ್ತೆ, ಅಕ್ಕಿನೂ ಇರುತ್ತೆ. ಇದ್ರ ಟೇಸ್ಟ್ ನೀವು ಒಂದು ಸಲ ತಿಂದರೆ ಮತ್ತೆ ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಏನಕ್ಕಂದರೆ ಹಾಲಲ್ಲೇ ಬೇಯುತ್ತೆ ಅಲ್ವಾ, ಅನ್ನ ಬೇಯುತ್ತಲ್ವಾ, ಸೊ ಹಾಗಾಗಿ ಭಾಳ ರುಚಿ ಇರುತ್ತೆ. ನೋಡಿ, ಉಕ್ಕಕ್ಕೆ ಬಂದುಬಿಡ್ತು, ಅದಕ್ಕೆ ಈ ಕಡೆ ಎತ್ಕೊಂಡೆ ನಾನು. ಗ್ಯಾಸ್ ಸ್ಟವಲ್ಲಿ ಮಾಡ್ತಿಲ್ಲ ನಾನು ಇವತ್ತು, ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಿದ್ದೀನಿ. ಅದರದ್ದು ಹೀಟ್ ಇರುತ್ತಲ್ಲ, ಸ್ವಲ್ಪ ಉಕ್ಬಿಡುತ್ತೆ ಬೇಗ. ನೋಡಿ, ಕುದೀತಾ ಇದೆ. ಉರಿ ಕಮ್ಮಿಲೇ ಇರಬೇಕು. ಒಂದು ಅರ್ಧ ಆದಮೇಲೆ ಒಂದು ಸ್ವಲ್ಪ ಹಾಲು ಕಮ್ಮಿ ಆದಮೇಲೆ ಅಕ್ಕಿ ಹಾಕ್ಕೊಂಡ್ರೆ ಆಯಿತು. ನೆನೆಸಿಟ್ಟಿರ್ತೀವಲ್ಲ ಅಕ್ಕಿನೂ, ಒಂದು 15-20 ನಿಮಿಷ ಮುಂಚೆ ನೆನೆಸಿಟ್ರೆ ಸಾಕು. ಪಾಯಸ ಮಾತ್ರ ಸಖತ್ತಾಗಿರುತ್ತೆ ಇದು. ಆ ಕೆನೆ ಎಲ್ಲ, ಹಾಲಿಂದೆಲ್ಲ ನೀರೆಲ್ಲ ಹೋಗಿ ಗಟ್ಟಿ ಆಗ್ತಾ ಬರುತ್ತಲ್ವ, ಹಾಗಾಗಿ ಪಾಯಸ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ. ಬಟ್ ಕೈ ಬಿಡ್ದಂಗೆ ಒಂಚೂರು ತಿರುಗಿಸ್ಕೋಬೇಕು, ಸ್ವಲ್ಪ ಸಮಯ ಬೇಕು ಚೆನ್ನಾಗಿ ಬರಬೇಕಂದ್ರೆ ಅಷ್ಟೇ. ನೋಡಿ, ಇಷ್ಟು ಬಂದಿದೆ. ಇನ್ನೂ ಒಂದು ಸ್ವಲ್ಪ ಕುದಿಸ್ಕೊತೀನಿ. ಎಷ್ಟು ಬೇಯುತ್ತೋ ಅಷ್ಟು ರುಚಿ. ಆ ಕಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ಕರೆದಿಟ್ಟಿದ್ದೆ. ಇಷ್ಟು ಬೆಂದಾದಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆ ಆದಮೇಲೆ ಡ್ರೈ ಫ್ರೂಟ್ಸ್ ಎಣ್ಣೆ ತುಪ್ಪದಲ್ಲಿ ಕರೆದ್ಬಿಟ್ಟು, ಸಕ್ಕರೆ ಒಂದು ಫುಲ್ ಬೆಂದಾದಮೇಲೆ ಸಕ್ಕರೆ ಹಾಕಬೇಕು. ಅದಕ್ಕೆ ಮುಂಚೆ ಸಕ್ಕರೆ ಹಾಕೋದು ಬೇಡ. ಫುಲ್ ಹಿಂಗಂದರೆ ಕೈಯಲ್ಲಿ ಅಕ್ಕಿ ಥರನೇ ಅನ್ನಿಸ್ಬಾರ್ದು. ಅಷ್ಟು ಚೆನ್ನಾಗಿ ಬೆಂದಾದಮೇಲೆ ನಾವು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕಿದ್ಮೇಲೆ ಏನು ಹೆಚ್ಕೋದು ಬೇಯಿಸೋ ಅಷ್ಟಿರಲ್ಲ, ಅದಕ್ಕೆ. ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ನಾನು ಸೇರಿಸ್ಕೊಂಡೆ ಅಷ್ಟೇ. ಹಾಕಿ ತುಪ್ಪ ಹಾಕಿದ್ರೆ ಒಳ್ಳೆಯದೂ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಏಲಕ್ಕಿ ಕುಟ್ಟು ಹಾಕಿದ್ದೀನಿ, ಅದು ವೀಡಿಯೋ ಮಾಡ್ಕೊಂಡು ಇಲ್ವೋ ಗೊತ್ತಿಲ್ಲ ನನಗೆ. ಏಲಕ್ಕಿ ಕುಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಆಯಿತು. ನೋಡಿ, ನಮ್ಮ ಪಾಯಸ ಇವಾಗ ರೆಡಿ ಆಗಿದೆ. ನಾನು ಪಾತ್ರೆಗೆ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ.
ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಲು ಕಾದು ಕಾದು ಆಗೋದಲ್ವಾ. ನೋಡಿ ಹಿಂಗೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ.